ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ವೌವಲ್ಸ್ ಅಂದರೆ ಎ ಇ ಐ ಓ ಯು ಸ್ವರಾಕ್ಷರಗಳು ಎಂದು ಕನ್ನಡದಲ್ಲಿ ಹೇಳುತ್ತದೆ. ಸ್ವರ ಉಚ್ಚಾರಣ ಬರುವ ಪದಗಳೇ ವೌವಲ್ಸ್. ಅದು ಎಗೆ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಐ ಫಾರ್ ಇಂಗ್, ಐ ಫಾರ್ ಇ, ಓ ಫಾರ್ ಆರೆಂಜ್, ಓ ಫಾರ್ ಓ, ಯು ಫಾರ್ ಅಂಬ್ರಲಾ, ಯು ಫಾರ್ ಆ. ಆದರೆ ಕೆಲವು ಟೈಮಲ್ಲಿ ಒಂದೇ ಅಕ್ಷರಕ್ಕೆ, ಒಂದೇ ವೌವಲಿಗೆ ಎರಡು ಉಚ್ಚಾರಣ ಬರುತ್ತದೆ. ಇದರಲ್ಲಿ ಎ ಫಾರ್ ಆ್ಯಪಲ್ ಹೇಳುವಾಗ ಎಗೆ ಆ ಉಚ್ಚಾರಣ ಬರುತ್ತದೆ. ಎ ಫಾರ್ ಏರೋಪ್ಲೇನ್ ಹೇಳುವಾಗ ಎಗೆ ಎ ಉಚ್ಚಾರಣ ಬರುತ್ತದೆ. ಅದೇ ಥರ ಇ ಫಾರ್ ಎಲಿಫೆಂಟ್ ಹೇಳುವಾಗ ಹೀಗೆ ಎ ಉಚ್ಚಾರಣ ಬರುತ್ತದೆ. ಇ ಫಾರ್ ಇರೇಸರ್ ಹೇಳುವಾಗ ಹೀಗೆ ಇ ಉಚ್ಚಾರಣ ಬರುತ್ತದೆ. ಅದೇ ಥರ ಐ ಫಾರ್ ಇಂಗ್ ಹೇಳುವಾಗ ಐಗೆ ಇ ಉಚ್ಚಾರಣ ಬರುತ್ತದೆ. ಐ ಫಾರ್ ಐಸ್ ಕ್ರೀಮ್ ಹೇಳುವಾಗ ಐಗೆ ಐ ಉಚ್ಚಾರಣ ಬರುತ್ತದೆ. ಸೊ ಹೀಗೆ ಬರುವಾಗ ನಮಗೆ ವರ್ಡ್ಸ್ ಸ್ಪೆಲ್ಲಿಂಗ್ ಬರೆಯುವಾಗ ಕನ್ಫ್ಯೂಸ್ ಆಗಲಿಕ್ಕೆ ಚಾನ್ಸ್ ಉಂಟು. ಯಾಕೆಂದರೆ ಎಗೆ ಸಹ ಎ ಉಂಟು, ಇಗೆ ಸಹ ಎ ಉಂಟು. ನೋಡಿ ಹೀಗೆ ಹಾಗೆ ಬರುವಾಗ ನಮಗೆ ಎಲ್ಲಿ ಎ ಬರಿಬೇಕು, ಎಲ್ಲಿ ಇ ಬರಿಬೇಕು ಎಂಬ ವಿಷಯದಲ್ಲಿ ಕನ್ಫ್ಯೂಸ್ ಆಗ್ತದೆ. ಅದೇ ಥರ ಇ ಬರುವಾಗ ಈಗೆ ಸಹ ಈ ಉಚ್ಚಾರಣ ಬರುತ್ತದೆ, ಹೀಗೆ ಈ ಐಗೆ ಸಹ ಈ ಉಚ್ಚಾರಣ ಬರುತ್ತದೆ. ಸೊ ಅದಲ್ಲಿ ಸಹ ಕನ್ಫ್ಯೂಸ್ ಆಗಲಿಕ್ಕೆ ಚಾನ್ಸ್ ಉಂಟು. ಸೊ ಅದೇ ಲೆಕ್ಕದಲ್ಲಿ ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಫಸ್ಟ್ ಆಗಿ ಎ ಎಂಬ ವೌವಲಿಗೆ ಎರಡು ಥರ ಉಚ್ಚಾರಣೆಗಳುಂಟು. ಎ ಫಾರ್ ಆ್ಯಪಲ್, ಎ ಫಾರ್ ಆ, ಎ ಫಾರ್ ಏರೋಪ್ಲೇನ್, ಎ ಫಾರ್ ಎ. ಇದೇ ಥರ ಎಗೆ ಆ ಉಚ್ಚಾರಣ ಬರುವ ಪದಗಳು ಯಾವುದೆಂದರೆ ಎ ಫಾರ್ ಆ್ಯಪಲ್, ಎ ಫಾರ್ ಆ, ಎ ಪಿ ಪಿಯಲ್ಲಿ ಆ್ಯಪಲ್. ಇದು ಬಿಡಿಸುವಾಗ ಎ ಪಿ ಆ್ಯಪ್, ಪಿ ಎಲ್ಲಿ ಪಿಲ್, ಆ್ಯಪಲ್. ಎ ಎನ್ ಟಿ ಆ್ಯಂಡ್, ಎ ಆರ್ ಆರ್ ಎಮ್ ವೈ ಮೀ, ಆರ್ಮಿ. ಎ ಜಿ ಆಗ್, ಆರ್ ಇ ಇ ರೀ, ಎಗ್ರಿ. ಎ ಎನ್ ಆ್ಯನ್, ಸಿ ಎಚ್ ಒ ಆರ್ ಕರ್, ಆ್ಯಂಕರ್. ಅದೇ ಥರ ಎಗೆ ಎ ಉಚ್ಚಾರಣ ಬರುವ ಪದಗಳು ಯಾವುದಂದರೆ ಏರೋಪ್ಲೇನ್, ಎ ಇ ಆರ್ ಒ ಏರೋ, ಪಿ ಎಲ್ ಎ ಎನ್ ಇ ಪ್ಲೇನ್, ಏರೋಪ್ಲೇನ್. ಎ ಸಿ ಇ ಆರ್ ರೇಸರ್, ಎ ಪಿ ಆ್ಯಪ್, ಆರ್ ಐ ರೀ, ಸಿ ಒ ಟಿ ಕಾಟ್, ಆಪ್ರಿಕಾಟ್. ಎ ಸಿ ಇ ಏಸ್, ಎ ಜಿ ಇ ಏಜ್. ಇದಲ್ಲಾದರೆ ಬೇರೆ ಬೇರೆ ಪದಗಳು ಸಹ ಉಂಟು, ಸ್ವಲ್ಪ ಸಹ ಕೊಡ್ತೇನೆ. ಆ್ಯಪ್ರಿಲ್, ಎ ಪಿ ಎಪ್, ಆರ್ ಐ ಎಲ್ ರಿಲ್, ಆ್ಯಪ್ರಿಲ್. ಏಜೆಂಟ್, ಎ ಜಿ ಇ ಎನ್ ಟಿ ಏಜೆಂಟ್. ಎ ಜಿ ಒ ಎಗೋ, ಎ ಐ ಎಮ್ ಏಮ್. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಸಹ ಎರಡು ಥರ ಉಚ್ಚಾರಣೆಗಳುಂಟು. ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಇ ಫಾರ್ ಇರೇಸರ್, ಇ ಫಾರ್ ಇ. ಹೀಗೆ ಎ ಬರುವ ಉಚ್ಚಾರಣ ಬರುವ ಪದಗಳು ಯಾವುದೆಂದರೆ ಎಲಿಫೆಂಟ್, ಇ ಎಲ್ ಇ ಪಿ ಎಚ್ ಎ ಎನ್ ಟಿ ಎಲಿಫೆಂಟ್. ಇ ಎ ಆರ್ ಟಿ ಎಚ್ ಎರ್ತ್. ಇ ಸಿ ಎಚ್ ಒ ಎಕ್ಕೋ. ಇ ಸಿ ಎಲ್ ಐ ಪಿ ಎಸ್ ಸಿ ಎಕ್ಲಿಪ್ಸ್. ಇದು ಈಗ ಬಿಡಿಸಿ ಬಿಡಿಸಿ ಓದುವಾಗ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ ಬಿಡಿಸಿ ಬಿಡಿಸಿ ಓದೋದು ತುಂಬ ಕ್ಲಾಸುಗಳು ಇದಕ್ಕೆ ಮುಂಚೆ ಮಾಡಿದೆ ಆಯಿತಾ. ಅದರ ರಿಲೇಟೆಡ್ ವೀಡಿಯೋಸಲ್ಲಿ ಜಾಯಿನ್ ಮಾಡ್ತೇನೆ, ಆ್ಯಡ್ ಮಾಡ್ತೇನೆ. ಅದಲ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಅದಕ್ಕಾಗಿ ನೋಡಿ, ಎಕ್ಲಿಪ್ಸ್ ದೊಡ್ಡ ವರ್ಡ್ ಬರುವಾಗ ಕೆಲವುದೆಲ್ಲ ನಮಗೆ ಈಸಿ ಆಗ್ತದೆ, ಕೆಲವೊಂದು ದೊಡ್ಡ ವರ್ಡ್ ಬರುವಾಗ ನಮಗೆ ಬಿಡಿಸಿ ಓದಲೇಬೇಕು. ಹಾಗೆ ಬರುವಾಗ ಹೀಗೆ ಎ ಓದಿದೆ. ಸಿ ಎಲ್ ಐ ಪಿ ಕ್ಲಿಪ್, ಎಸ್ ಸಿ ಸ್ ಎಕ್ಲಿಪ್ಸ್. ಇ ಎನ್ ಎನ್ ಜೆ ಒ ವೈ ಜಾಯ್, ಎಂಜಾಯ್. ಇ ಜಿ ಜಿ ಎಗ್. ಇ ಎಲ್ ಎಲ್ ಬಿ ಒ ಡಬ್ಲ್ಯೂ ಬೋ, ಎಲ್ಬೋ. ಈಗೆ ಎ ಉಚ್ಚಾರಣ ಪಿ ಐ ಸಿ ಪಿಕ್, ಎಪಿಕ್. ನೆಕ್ಸ್ಟ್ ಈಗೆ ಇ ಫಾರ್ ಇರೇಸರ್, ಇ ಫಾರ್ ಇ. ಈ ಉಚ್ಚಾರಣ ಬರುವ ಪದಗಳು ಯಾವುದೆಂದರೆ ಇನಾಮಲ್, ಇ ಎನ್ ಎ ಇನಾ, ಎಮ್ ಇ ಎಲ್ ಮೆಲ್, ಇನಾಮಲ್. ಇ ಎ ಆರ್ ಇಯರ್. ಇ ಆರ್ ಎ ಎಸ್ ಇ ಆರ್ ಇರೇಸರ್. ಇ ವಿ ಇ ಎನ್ ಟಿ ಇವೆಂಟ್. ಇ ಎನ್ ಒ ಯು ಜಿ ಎಚ್ ಇನಫ್. ಇ ಎ ಜಿ ಎಲ್ ಇ ಈಗಲ್. ಇ ಎಲ್ ಎ ಇಲಾ. ಎಸ್ ಟಿ ಐ ಸಿ ಸ್ಟಿಕ್, ಇಲಾಸ್ಟಿಕ್. ಇ ಆರ್ ಒ ಇರೋ, ಎಸ್ ಐ ಒ ಎನ್ ಷನ್.
ಇರೋಷನ್. ಇದೇ ಥರ ನೆಕ್ಸ್ಟ್ ಐಗೆ ಸಹ ಇದೇ ಥರ ಎರಡು ಉಚ್ಚಾರಣೆಗಳು ಉಂಟು. ಐ ಫೋರ್ ಇಂಗ್, ಐ ಫೋರ್ ಇ, ಐ ಫೋರ್ ಐಸ್ ಕ್ರೀಮ್, ಐ ಫೋರ್ ಐ. ಐಗೆ ಈ ಉಚ್ಚಾರಣೆ ಬರುವ ಪದಗಳು ಯಾವುದಂದರೆ ಐ ಎಮ್ ಎ ಜಿ ಇ ಇಮೇಜ್, ಐ ಎನ್ ಇನ್ ಡಿ ಐ ಎ ಡ್ಯಾ ಇಂಡಿಯಾ, ಐ ಎನ್ ಇನ್ ಸಿ ಎಚ್ ಚ ಇಂಚ್, ಐ ಎನ್ ಇನ್ ಕೆ ಇಂಕ್, ಐ ಎನ್ ಇನ್ ಎಸ್ ಐ ಡಿ ಸೈಡ್ ಇನ್ಸೈಡ್, ಐ ಎನ್ ಇನ್ ಡಿ ಯು ಎಸ್ ದಸ್, ಟಿ ಆರ್ ವೈ ಟ್ರೀ ಇಂಡಸ್ಟ್ರಿ, ಐ ಎನ್ ಇನ್ ವಿ ಆರ್ ವರ್, ಟಿ ಆರ್ ಟರ್ ಇನ್ವರ್ಟರ್. ಅದೇ ಥರ ಐಗೆ ಐ ಉಚ್ಚಾರಣ ಬರುವ ಪದಗಳು ಯಾವುದೆಂದರೆ ಐ ಡಿ ಇ ಎ ಐಡಿಯಾ, ಐ ಸಿ ಒ ಎನ್ ಐಕಾನ್, ಐ ಸಿ ಇ ಐ ಸಿ ಆರ್ ಇ ಎ ಎಮ್ ಕ್ರೀಮ್ ಐಸ್ ಕ್ರೀಮ್, ಐ ಆರ್ ಐ ಎಸ್ ಐರಿಸ್, ಐ ಡಿ ಇ ಎನ್ ಐಡನ್, ಟಿ ಐ ಟಿ ಎಫ್ ವೈ ಫೈ ಐಡೆಂಟಿಫೈ, ಐ ಆರ್ ಒ ಎನ್ ಐರನ್. ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರೀಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಈ ಲೆಸನಲ್ಲಿ ಕೊಟ್ಟಿದ್ದು ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷಲ್ಲಿ ಸ್ಕೂಲ್ ಓಪನ್ ಮಾಡಲಿಕ್ಕೆ ಟೈಮ್ ಆಯಿತು. ಸೊ ಇಂಗ್ಲೀಷಲ್ಲಿ ತುಂಬ ವೀಕ್ ಇರುವ ಮಕ್ಕಳಿಗೆ ಎಲ್ಲ ಇದು ತುಂಬ ಹೆಲ್ಪ್ ಆಗ್ತದೆ. ಸೊ ಅವರಿಗೆಲ್ಲ ಇದು ಶೇರ್ ಮಾಡಿಕೊಡಿ ಮತ್ತು ಪ್ರಾಕ್ಟೀಸ್ ಮಾಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.